ಆಮ್ ಆದ್ಮಿ ಪಾರ್ಟಿಯಲ್ಲಿ ದೊಡ್ಡ ಮಟ್ಟದ ಒಂದು ಕೋಲಾಹಲವೇ ಆಗ್ಬಿಟ್ಟಿದೆ. ರಾಜ್ಯಸಭೆಯ ಸದಸ್ಯರಾಗಿರುವಂತ ರಾಘವ್ ಚಡ್ಡಾ ಅವರ ಜೊತೆಯಲ್ಲೇ ಒಟ್ಟೊಂದು 7 ಜನ ಸಂಸದರು ಪಕ್ಷವನ್ನ ತೊರೆದು ಬಿಜೆಪಿಯ ಜೊತೆ ಸೇರಿದ್ದಾರೆ, ಕೇಸರಿ ಪಡೆಗೆ ಹೋಗ್ಬಿಟ್ಟಿದ್ದಾರೆ. ಇದು ಬಹಳ ದೊಡ್ಡ ಮಟ್ಟಕ್ಕೆ ಆಘಾತಕಾರಿ. ಸಂವಿಧಾನದ ಅಡಿಯಲ್ಲಿ ನಾವು ಬಿಜೆಪಿಯನ್ನ ಸೇರ್ತಿದ್ದೀವಿ. ಜೊತೆಲಿ ರಾಘವ್ ಚಡ್ಡಾ ಅವರು ಈಗಾಗಲೇ ಹೇಳಿಬಿಟ್ಟಿದ್ದಾರೆ, ನಮ್ಮ ಜೊತೆ ರಾಜೇಂದ್ರ ಗುಪ್ತಾ, ವಿಕ್ರಮ್ ಸಹಾನಿ ಅವರೆಲ್ಲರೂ ಕೂಡ ಜೊತೆ ಇದ್ದಾರೆ. ಒಟ್ಟಲ್ಲಿ ಅಂದ್ರೆ 10 ಜನ ಸದಸ್ಯರಿದ್ದಾರೆ, ಆ ನಡುವೆ ನಾವೀಗ ಬಂದ್ಬಿಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ. ಇವಾಗ ಮಾತನಾಡಿದ್ದಾರೆ, ನೋಡ್ಕೊಂಡ್ ಬರೋಣ. जिस आम आदमी पार्टी को मैंने अपने खून और पसीने से सींचा और अपनी जवानी के 15 साल दिए, वो आम आदमी पार्टी आज पूरी तरीके से अपने सिद्धांतों से, अपने मूल्यों से, अपने कोर मॉरल और वैल्यूज से भटक चुकी है. और अब ये पार्टी देश के लिए नहीं, देश के हित के लिए नहीं, बल्कि अपने पर्सनल फायदे के लिए काम कर रही है. आप में से कई लोग पिछले कुछ सालों से मुझे ये कह भी रहे थे, और मैं पर्सनली पिछले कुछ सालों से ये महसूस कर रहा था दैट आई एम द राइट मैन इन द रॉन्ग पार्टी. आई रिपीट, आई एम द राइट मैन इन द रॉन्ग पार्टी. इसलिए आज हम ये अनाउंस करते हैं, मैं ये अनाउंस करता हूं कि मैं आम आदमी पार्टी से दूर जा रहा हूं और जनता के पास जा रहा हूं. 37 ವಯಸ್ಸಿನ ರಾಘವ್ ಚಡ್ಡಾ ತನ್ನ 15 ವರ್ಷ ಆಮ್ ಆದ್ಮಿಗೋಸ್ಕರ ದುಡಿದು ಈಗ ಆ ಪಕ್ಷದಲ್ಲಿರುವಂತ ಸರಿಯಾದ ನಿರ್ಣಯ ಅಲ್ಲ, ಮೂಲ ಸಿದ್ಧಾಂತವನ್ನೇ ಅವರು ಮರೆತು ಬಿಟ್ಟಿದ್ದಾರೆ ಅಂತ ಅಸಮಾಧಾನವನ್ನ ತೋರ್ತಾ ಇಷ್ಟು ದಿನ ಯಾರನ್ನ ಗಟ್ಟಿಯಾಗಿ ಕಂಡ ತುಂಡವಾಗಿ ವಿರೋಧ ಮಾಡ್ತಿದ್ರು, ಈಗ ಬಿಜೆಪಿ ಸೇರಿದ್ದಾರೆ. ಇದು ಆಮ್ ಆದ್ಮಿಗೆ ದೊಡ್ಡ ಹೊಡೆತ. ಆಮ್ ಆದ್ಮಿಯ ಪಾಲಿಗೆ ಇದೊಂಥರ ದೊಡ್ಡ ಹೊಡೆತ ಮತ್ತೆ ಮರ್ಮಾಘಾತ ಅಂತ ಹೇಳ್ಬೋದು. ಅಂದ್ರೆ ಅವರಿಗೆ ಅಲ್ಲದೆ ಇರ್ಬೋದು ಮುಖಂಡರಿಗೆ, ಆದ್ರೆ ದೆಹಲಿಯಲ್ಲಿ ಚುಕ್ಕಾಣಿ ಹಿಡಿಬೇಕು ಅನ್ನುವಂತ ಹಂಬಲ ಏನು ಅಲ್ಲಿಯ ಆಪ್ ಅಭಿಮಾನಿಗಳಲ್ಲಿತ್ತು, ಮತ್ತೆ ಇದು ಮಾಡಬೇಕು ಅನ್ನುವಂಥ ಕಾನ್ಸೆಪ್ಟ್ಗೆ ಅವರಿಗೆಲ್ಲರಿಗೂ ಕೂಡ ಇದು ಮರ್ಮಾಘಾತ ಅನ್ನುವಂಥ ನಿಟ್ಟಲ್ಲಿ. ಯಾಕಂದ್ರೆ ಅವ್ರನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು ಬಿಟ್ಟಿದ್ರೆ ಒಂದು ಪ್ರಭಾವಿ ನಾಯಕನನ್ನಾಗಿ ದೆಹಲಿ ಮತ್ತು ಪಂಜಾಬ್ನಲ್ಲಿ ನೋಡ್ಬೋದಾಗಿತ್ತು. ಪಂಜಾಬ್ದ ಉಸ್ತುವಾರಿಗಳನ್ನ ಕೊಟ್ಟಾಗ ಆತ ತುಂಬಾ ದೊಡ್ಡ ಮಟ್ಟದ ಸದ್ದು ಮಾಡ್ತಾ ನಿರ್ವಹಿಸಿದ ರೀತಿ ತುಂಬಾ ದೊಡ್ಡ ಶಕ್ತಿಯಾಗಿ ನಿಲ್ಲುತ್ತಾರೆ ಅನ್ನುವಂಥದ್ದಿತ್ತು. ಇತ್ತೀಚಿನ ದಿನಗಳಲ್ಲಿ ನಾವು ರಾಜಕೀಯ ಮುಖಂಡರುಗಳಲ್ಲಿ ಈ ರೀತಿಯ ಮಾತುಗಳನ್ನ ಕೇಳಿರ್ಲಿಲ್ಲ. ರಾಜಕೀಯ ಮುಖಂಡರನ್ನ ಕೆಲವರನ್ನ ನೋಡಿ ಸಮಾಜ ಹೇಳ್ತಾ ಇತ್ತು, ಒಬ್ಬ ಸರಿಯಾದ ವ್ಯಕ್ತಿ ಸರಿಯಲ್ಲದ ಪಾರ್ಟಿಲಿದ್ದಾನೆ ಅಂತ. ಹೌದು, ರೈಟ್ ಪರ್ಸನ್ ಇನ್ ರಾಂಗ್ ಪಾರ್ಟಿ ಅಂತ. ಅದನ್ನ ತಾನೇ ಖುದ್ದಾಗಿ ಹೇಳ್ಕೊಂಡಿದ್ದಾರೆ. ಅವರ ಆತ್ಮವಿಶ್ವಾಸ ತುಂಬಾ ದೊಡ್ಡ ಮಟ್ಟಕ್ಕಿದೆ. ಹಾಗಾಗಿ ಹೋಗಿರೋ ಪಕ್ಷ ಅವರನ್ನ ಯಾವ ರೀತಿ ನಡೆಸ್ಕೊಳ್ಳುತ್ತೆ ಅನ್ನುವಂಥದ್ದನ್ನ ನೋಡಬೇಕು. ಯಾಕಂದ್ರೆ ಬಿಜೆಪಿಯಲ್ಲಿ ಯುವ ಉತ್ಸಾಹಿಗಳಿಗೆ ಒಂದು ಮಣೆ ಹಾಕಲಾಗುತ್ತೆ. ಹೌದು, ಅದರಲ್ಲೂ ವಿಶೇಷವಾಗಿ ವಕ್ತಾರರಾಗಿ ಇದ್ದಂತಹ ರಾಘವ್ ಚಡ್ಡಾ ಅಲ್ಲಿ ತನ್ನ ಪಾರ್ಟಿಯನ್ನ ಸಮರ್ಥಿಸಿಕೊಂಡ ರೀತಿ ಮತ್ತೆ ಪಾರ್ಟಿಯನ್ನ ಪೋಷಿಸಿದ ರೀತಿ, ತಾನೇ ಹೇಳದಂತೆ 15 ವರ್ಷ ರಕ್ತ ಬಸಿದಿದ್ದೀನಿ ಅನ್ನುವಂಥ ನಿಟ್ಟಲ್ಲಿ ಮಾತಾಡ್ತಾರೆ. ಯೌವನದ 15 ವರ್ಷ ಕೊಟ್ಬಿಟ್ಟೆ ಅಂತ ಹೇಳ್ತಾರೆ. ಹಾಗಾಗಿ ಅವರಿಗೆ ರಾಜಕೀಯದಲ್ಲಿ ಇನ್ನೂ ಯೌವನವನ್ನ ಇಟ್ಕೊಂಡಿರೋ ರಾಹುಲ್ ಗಾಂಧಿ ಅವರನ್ನು ತೋರಿಸ್ಕೊಂಡು ಹೇಳ್ಬೇಕು, ನಿಮಗೆ ಯೌವನ ಇನ್ನೂ ಮುಗುದಿಲ್ಲ ಅಂತ. ಇನ್ನೂ 37-36 ಇದ್ದಾರೆ. ಹಾಗಾಗಿ ಯುವ ನಾಯಕ ರಾಹುಲ್ ಗಾಂಧಿ ಅವರು ಇನ್ನೂ ಇದ್ದಾರೆ ಹಾಗೆ ಕಾಂಗ್ರೆಸ್ ಅಲ್ಲಿ. ಸೊ ಈ ಯುವ ನಾಯಕ ಏನೂ ಇಲ್ಲ, ಅತಿ ಕಿರಿಯ ಅಂತ ಹೇಳ್ಬೋದು. ಈ ನಿಟ್ಟಲ್ಲಿ ಯೋಚನೆ ಮಾಡೋದಾದ್ರೆ ರಾಘವ ಚಡ್ಡಾ ಬಿಜೆಪಿಗೆ ಬಂದಿದ್ದು ತುಂಬಾ ದೊಡ್ಡ ಪ್ಲಸ್ ಬಿಜೆಪಿಗೆ. ರಾಘವ ಚಡ್ಡಾಗೆ ಮೋದಿ ಮತ್ತೆ ಚಾಣಾಕ್ಷ ಅಮಿತ್ ಶಾ ಮತ್ತೆ ಮಿಕ್ಕವರ ಬೆಂಬಲ ಎಷ್ಟು ಸಿಗುತ್ತೆ ಅನ್ನೋದಕ್ಕಿಂತ ರಾಘವ್ ಚಡ್ಡಾ ಇಂದಾಗಿ ಬಿಜೆಪಿಗೆ ತುಂಬಾ ದೊಡ್ಡ ಪ್ಲಸ್ ಆಗ್ತಾ ಇರುವಂಥದ್ದು. ಯಾಕಂದ್ರೆ ಬಹಳ ದೊಡ್ಡ ಮಾಹಿತಿಯ ಭಂಡಾರವನ್ನ ಇಟ್ಕೊಂಡಿರುವಂಥವು ಯುವ ಉತ್ಸಾಹಿ ನಾಯಕ ಬೇಕಾಗಿತ್ತು ಬಿಜೆಪಿಗೆ. ದೆಹಲಿಯಲ್ಲಿ ಇವತ್ತೇನು ನಾವು ಪಂಜಾಬ್ಗೆ ಹೋಲಿಸೋದಾದ್ರೆ, ಇದೇ ಸುವೇಂದು ಅಧಿಕಾರಿ ಪಂಜಾಬ್ನಲ್ಲಿ ಮಮತಾ ಬ್ಯಾನರ್ಜಿ ಜೊತೆಗೆ ಓಡಾಡ್ಕೊಂಡಿದ್ದ ಸಹಾಯಕರಾಗಿದ್ದಂಥವ್ರು ಅದೇ ಮಮತಾ ಬ್ಯಾನರ್ಜಿಯನ್ನ ಬಿಜೆಪಿಗೆ ಬಂದು ಸೋಲಿಸ್ತಾರೆ. 2021ರಲ್ಲಿ ಸೋಲಿಸ್ತಾರೆ ಅವ್ರನ್ನ. ಹಾಗಾಗಿ ಅದೇ ಒಂದು ಲೆಕ್ಕಾಚಾರದ ಅಡಿಯಲ್ಲೇನೆ ಬಿಜೆಪಿ ತನ್ನ ಚಾಣಾಕ್ಷತೆ ಮರೆದು ರಾಘವ್ ಚಡ್ಡಾನ ಬಿಜೆಪಿಗೆ ತೆಕ್ಕೆಗೆ ಹಾಕೊಳ್ಳುವಲ್ಲಿ ಸಫಲತೆಯನ್ನು ಕಂಡಿದೆ. ದೆಹಲಿ ಚುನಾವಣೆ ಬಂದಾಗ ನಾವಿವತ್ತು ಏನ್ ಹೇಳ್ತಾ ಇದೀವಲ್ಲ, ಇದು ಮರುಕಳಿಸುವ ಸಾಧ್ಯತೆ. ಅದೇ ಕೇಜ್ರಿವಾಲ್ ಮುಂದೆ ತಂದು ಪ್ರತಿಸ್ಪರ್ಧಿಯಾಗಿ ನಿಲ್ಲಿಸುತ್ತೆ. ಅದು ರಾಘವ್ ಚಡ್ಡಾ ಶಕ್ತಿ ಏನಾದರೂ ಆ ಮೂಮೆಂಟ್ ಅಲ್ಲಿ ಹೆಚ್ಚುವರಿಯಾಗಿ ತನ್ನ ಶಕ್ತಿಯನ್ನ ಪ್ರಯೋಗ ಮಾಡೋದ್ರಲ್ಲಿ ಆ ಯುವ ನಾಯಕ ಕೇಜ್ರಿವಾಲ್ ತನ್ನನ್ನ ಬೆಳೆಸಿದ ನಾಯಕನನ್ನ ಮುಗಿಸೋದ್ರಲ್ಲಿ ಯಾವುದೇ ಸಂದೇಹ ಬೇಡ. ಆ ನಿಟ್ಟಲ್ಲಿ ಕೆಲಸಗಳಾಗ್ಬೋದು. ಆಮೇಲೆ ಬಿಜೆಪಿಯವರು ಅದರಲ್ಲೂ ಕೇಂದ್ರದವರು
ತುಂಬಾ ದೊಡ್ಡ ಮಟ್ಟಕ್ಕೆ ಶಕ್ತಿಯನ್ನು ತುಂಬುತ್ತಾರೆ. ಇಂಥ ನಾಯಕರುಗಳು ಸಿಕ್ಕಿದಾಗ ಎಲ್ಲೋ ಕೆಲವು ಅಪವಾದಗಳೆಂಬಂತೆ ಈ ಅಣ್ಣಾಮಲೈ ಅಂತವ್ರನ್ನ ಯಾಕೆ ಆ ರೀತಿ ಬದುಕು ಸರಿಸಿದ್ರು ಅನ್ನೋದು ಇನ್ನೂ ಯಕ್ಷ ಪ್ರಶ್ನೆಯಾಗಿ ಪಂಡಿತರಿಗೆ ಉಳಿದಿರುವಂಥದ್ದು. ಅಂದ್ರೆ ಇಂಥ ನಾಯಕರುಗಳು ಬಂದಾಗ, ಯಾಕಂದ್ರೆ ಬಿಜೆಪಿಯನ್ನೇ ಬೈದಾಡ್ತಾನಲ್ಲಪ್ಪ ಇವನು ಅನ್ನುವಂಥ ನಿಟ್ಟಲ್ಲಿ ರಾಹುಲ್ ಚಡ್ಡಾ ಮಾತುಗಳಿದ್ದು, ತೀಕ್ಷ್ಣವಾದ ಮಾತುಗಾರಿಕೆ ಮತ್ತೆ ಇಲ್ಲ ಸಲ್ಲದ ಮಾತುಗಳನ್ನ ತರ್ತಾ ಇರಲಿಲ್ಲ. ಎಲ್ಲೋ ಒಂದು ಕಡೆ ನೀವು ಕೇಜ್ರಿವಾಲ್ ಅವರು ಬಿಡುಗಡೆ ಆದಾಗ ಆತನನ್ನು ನೋಡಕ್ ಹೋಗಿಲ್ಲ ಅನ್ನುವಂಥ ಸಣ್ಣ ನೆಪ, ಇನ್ನು ಯಾವುದೋ ಕುಂಟು ನೆಪಗಳು, ಎಲ್ಲೋ ಕೇಂದ್ರದ ಬಹುದೊಡ್ಡ ಸಮಸ್ಯೆಗಳನ್ನೆಲ್ಲ ಬಿಟ್ಟು ಎಲ್ಲೋ ವಿಮಾನ ನಿಲ್ದಾಣದಲ್ಲಿ ಆಹಾರ ಸರಿಯಾಗಿ ಕೊಡ್ತಾ ಇಲ್ಲ ಅನ್ನುವಂಥ ನಿಟ್ಟಲ್ಲಿ ಮಾತಾಡ್ತಾರೆ. ಹಂಗೆ ಹಿಂಗೆ ನೋಡಿ, ನಿಮಗೆ ಹುಡುಕುತ್ತಾ ಹೋದ್ರೆ ಮೊಸರಲ್ಲೂ ಕಲ್ಲು ಸಿಗತ್ತಂತೆ. ಹಾಗಾಗಿ ರಾಘವ್ ಚಡ್ಡಾ ನಿಮಗೆ ಸಣ್ಣವರಾಗಿ ಕಾಣಿಸಿರ್ಬೋದು, ಆದರೆ ಮುಂದೊಂದು ದಿನ ನಿಮಗೆ ಅದು ಬಂಡೆ. ಇವತ್ತೇನು ಮೊಸರಲ್ಲಿ ಕಲ್ಲು ಸಿಕ್ಕಿದೆ ನಿಮಗೆ, ನಾಳೆ ನಿಮಗೆ ಬಂಡೆಯಾಗಿ ಕೇಜ್ರಿವಾಲ್ ಅವರ ಸರ್ಕಾರಕ್ಕೆ ಸೆಡ್ಡು ಹೊಡೆದು ನಿಂತಿಲ್ಲ ಅಂತಂದ್ರೆ ರಾಜಕೀಯದ ಲೆಕ್ಕಾಚಾರಗಳು ತಪ್ಪು ಅಂತ ಅನ್ಸ್ಬಿಡುತ್ತೆ. ತುಂಬಾ ದೊಡ್ಡ ಮಟ್ಟದ ಶಕ್ತಿಯಾಗಿ ನಿಲ್ಲುವಂತ ಯುವ ನಾಯಕನನ್ನ ಇವತ್ತು ಕೇಜ್ರಿವಾಲ್, ಆಗಲೇ ರಾಘವ್ ಚಡ್ಡಾನ ರಾಜ್ಯಸಭೆಯಿಂದ ಉಪನಾಯಕನ ಸ್ಥಾನದಿಂದ ಉಚ್ಚಾಟನೆ ಮಾಡಿದಾಗಲೇ ಕೇಜ್ರಿವಾಲ್ ಮತ್ತೆ ಆಮ್ ಆದ್ಮಿಗೆ ಏನೋ ಬರಬಾರದು ಬಂದಿದೆ ಅಂತಾನೆ ಅಂದ್ಕೊಂಡಿದ್ದೀವಿ ಈ ದೇಶ. ಯಾಕಂದ್ರೆ ಕೇಜ್ರಿವಾಲ್ ಅವರು ಮೊದಲು ಬಂದಾಗ ಈ ದೇಶ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡಿತ್ತು. ಒಬ್ಬ ಅಧಿಕಾರಿ ಇವತ್ತು ಈ ಮಟ್ಟಕ್ಕೆ ಬಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಬಂದು ಒಂದಷ್ಟು ಸವಲತ್ತುಗಳನ್ನ ಸತ್ಯದ ಹಾದಿಯಲ್ಲಿ ಕೊಡ್ತೀನಿ ಅನ್ನುವಂತ ಜೋಶಲ್ಲಿ ಬಂದು ನಿಂತಿತ್ತಲ್ಲ, ಇವತ್ತಿಗೂ ನಮ್ಮ ಕಣ್ಣು ಮುಂದೆ ಇದೆ. ಮೂಮೆಂಟ್ ಇಂದನೂ ಕೂಡ ತುಂಬಾ ದೊಡ್ಡ ಶಕ್ತಿಯಾಗಿ ನಿಂತ್ಕೊಂಡಿದ್ರು. ನಾವು ಕೇಜ್ರಿವಾಲ್ ಅವ್ರನ್ನ ಬೈದಾಡಬಹುದೇ ವಿನಃ ಅವರ ಸಾಧನೆಗಳನ್ನ ಬದಿಗೊತ್ತಾಗೋದಿಲ್ಲ. ಅವರು ತನ್ನ ಹೋರಾಟದ ಹಾದಿಯಲ್ಲೇ ಬಂದು ನಿಂತುಕೊಂಡು ಮುಖ್ಯಮಂತ್ರಿ ಸ್ಥಾನದವರೆಗೂ ಏರಿ ನಿಂತುಕೊಂಡು ಆ ಹೋರಾಟವನ್ನ ಮುಂದುವರಿಸಿಕೊಂಡು ಯಾರೋ ಮಾಡಿದ ತಪ್ಪಿಗೋ ಅಥವಾ ಯಾವುದೋ ಕ್ಷಣದ ತಪ್ಪಿಗೂ ಹೋಗಿ ಎಲ್ಲವನ್ನ ಮುಗಿಸ್ಕೊಂಡು ಬಂದು ಕೂತ್ಕೊಂಡಂಗೆ. ತುಂಬಾ ದೊಡ್ಡ ಮಟ್ಟಕ್ಕೆ ತಾನೇ ಕಟ್ಟಿದ ಪಕ್ಷವನ್ನ ತನ್ನಿಂದನೇ ಮುಗಿಸ್ಕೊಂಡು ಕೂತ್ಕೊಂಡಿರುವಂತ ಏಕೈಕ ನಾಯಕ ಇದ್ರೆ ಅದು ಕೇಜ್ರಿವಾಲ್ ಅನ್ನುವಂಥ ನಿಟ್ಟಲ್ಲಿ ಇತ್ತೀಚೆಗೆ ತುಂಬಾ ದೊಡ್ಡ ಮಟ್ಟಕ್ಕೆ ಸದ್ ಮಾಡ್ಕೊಂಡ್ರು. ರಾಘವ್ ಚಡ್ಡಾನ ತೆಗೆದದ್ದು ಕೂಡ ತಾನೇ ಕಟ್ಟಿದ ಪಕ್ಷದ ಯಾವುದೋ ಒಂದು ದೊಡ್ಡ ಶಕ್ತಿಯನ್ನ ಕುಂದಿಸ್ಕೊಂಡು ಮಾಡಬಾರ್ದಾಗಿತ್ತು. ಕೂತ್ಕೊಂಡು ಮಾತಾಡಿದ್ರೆ ಬಗೆಹರಿಸ್ಕೊಳ್ಳುವಂತ ಸಮಸ್ಯೆಗಳೇ ಮತ್ತೆ ಯುವಕರಿದ್ದಾರೆ, ಕರೆದು ಕೂರಿಸ್ಕೊಂಡು ಮಾತಾಡಬಹುದಾಗಿತ್ತು. ನಿಮ್ಮ ಸರಿಸಮಾನವಾಗಿ ಸಮಸ್ಯೆಗಳನ್ನ ಅವರು ತಲೆ ಮೇಲೆ ಹಾಕಿದಾಗ ಏನಾಗುತ್ತೆ, ಹೊರುವ ಭಾರ ಇಲ್ಲ ಹುಡುಗರಿಗೆ. ಬಿಟ್ಬಿಟ್ರಿ, ಇವತ್ತು ಬಿಜೆಪಿ ಸರಿಯಾಗಿ ಬಳಸ್ಕೊಳ್ಳುತ್ತೆ. ನಿಮ್ಮ ಮುಂದೆ ಆ ಕಲ್ಲನ್ನ ಬಂಡೆಯಾಗಿ ರೂಪಿಸಿ ತಂದು ದೆಹಲಿಗೆ ಬಿಡುತ್ತಾರೆ, ಎದುರಿಸಿ ಅಷ್ಟೇ. ಆಮ್ ಆದ್ಮಿ ತಾನೇ ಸಾಕಿದ ಗಿಳಿ ಹದ್ದ ಕೂಕೋದ್ರೆ ಯಾವುದೇ ಅನುಮಾನ ಇಲ್ಲ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.